ನಮಸ್ಕಾರ ವೀಕ್ಷಕರೇ. ಕೇದಾರ ಕುಂಬಾರನು ವಿಜಯಪುರದಿಂದ ಅಯೋಧ್ಯೆಯವರೆಗೆ 60 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ಪಾದಯಾತ್ರೆಯನ್ನು ಮಾಡ್ತಿರೋದು ನಿಮಗೆಲ್ಲರ ತಿಳಿದಿರ್ತಕ್ಕಂಥ ವಿಷಯ. ಆದರೆ ವಿಶೇಷ ಏನಪ್ಪ ಅಂದ್ರೆ, ಕೇದಾರ ಕುಂಬಾರನಿಗೆ ದಾರಿ ಉದ್ದಕ್ಕೂ ಅವನಿಗೆ ಸನ್ಮಾನ ಹಾಗೂ ಶಾಲು ತುರಾಯಿ. ಕೇದಾರನಿಗೆ ಪ್ರತಿಯೊಂದು ಊರಲ್ಲಿ, ಹಳ್ಳಿಗಳಲ್ಲಿ, ತನ್ನ ದಾರಿ ಉದ್ದಕ್ಕೂ ಮಾರ್ಗ ಮಧ್ಯದಲ್ಲಿ ಹಳ್ಳಿಗಳಾಗಿರ್ಬೋದು, ಪಟ್ಟಣಗಳಾಗಿರ್ಬೋದು, ನಗರಗಳಾಗಿರ್ಬೋದು, ಸಣ್ಣದೇ ಊರೇ ಆಗಿರ್ಬೋದು, ಎಲ್ಲಿ ಹೋದಲ್ಲೂ ಕೂಡ ಅವನಿಗೆ ಅಭೂತಪೂರ್ವದ ಸ್ವಾಗತನ ದೊರೀತಾ ಇದೆ. ಯಾವ ಥರ ಅಂತಂದ್ರೆ, ಅವನು ಹೊಂಟಿದಾನ ಅಂತಂದ್ರೆ ಅವನಿಗೆ ಎದುರಿಗೆ ಬೈಕ್ಗಳು, ಜನಸ್ತೋಮವೇ ಹರಿದು ಬರ್ತಾ ಇದೆ. ಅವು ಎಲ್ಲಿ ಹುಟ್ಟಿದಾನೆ ಅಂದ್ರೆ ಅವನ ಜೊತೆಗೇನು ಶ್ರೀ ರಾಮನ ಜೈಕಾರವನ್ನು ಕೂಗುತ್ತಾ ಹಲವಾರು ಜನಗಳನ್ನು ಅವನ ಸಂಗಡಿಗೆಯನ್ನು ಬರ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ, ಅವನ ಊರನ್ನು ಆಚೆಯನ್ನು ಕಳಿಸಿಕೊಡುವವರೆಗೂ ಜನಗಳು ಬಂದು ಅವನ ಜೊತೆಯನ್ನು ಊರ ಹೊರಗಡೆ 1 ಕಿಲೋಮೀಟರ್ 2 ಕಿಲೋಮೀಟರ್ವರೆಗೆ ಬಂದು ಬೀಳ್ಕೊಡ್ತಾ ಇದ್ದಾರೆ. ಅದನ್ನು ನೋಡಿದರೆ ಎಲ್ಲ ಜನಗಳು ಆಶ್ಚರ್ಯವಾಗ್ತಾ ಇದ್ದಾರೆ. ಕರ್ನಾಟಕ ಜನರಲ್ಲಿ ಒಂದೇ ಪ್ರಶ್ನೆ ಏನೆಂದರೆ, ಕೇದಾರನು ಅಯೋಧ್ಯೆಯನ್ನು ತಲುಪ್ತಾನ ಇಲ್ವ ಅಂತಕ್ಕಂಥ ಒಂದೇ ಪ್ರಶ್ನೆ. ಯಾಕೆಂದರೆ ಅವನು ಹೋಗತಕ್ಕಂಥದ್ದು ಖಾಲಿ ಕೈಯಿಂದ ಹೋಗ್ತಾ ಇಲ್ಲ. ಅವನು 60 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಅದರ ಸಲುವಾಗಿ ಪ್ರತಿದಿನ ಎಲ್ಲಿ ಹೋದ, ಯಾವ ಕಡೆ ಹೋದ, ಅದನ್ನು ಜನಗಳು ಕರ್ನಾಟಕ ತುಂಬೆಲ್ಲ ಅವನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಂದು ಬೆಳಗಿನ ಜಾವ ಆಳಂದದಿಂದ 4 ಗಂಟೆಗೆ ಪ್ರಯಾಣಿಸಿ ಉಮರ್ಗ ಮಾರ್ಗ ಮಧ್ಯದಲ್ಲಿ ಅವನು ಕೆಲವು ಸಮಯದ ನಂತರ ವಿಶ್ರಾಂತಿ ಪಡೆದನು. ರಸ್ತೆಯ ಮಧ್ಯದಲ್ಲಿ ಒಂದು ಸೇತುವೆ ಪಕ್ಕದಲ್ಲಿ ಕೂತ್ಕೊಂಡಿರೋದು ನೀವು ಈ ವಿಡಿಯೋದಲ್ಲಿ ಕಾಣಬಹುದು ವೀಕ್ಷಕರೇ. ಆಳಂದ ಹಾಗೂ ಉಮರ್ಗ ರಾಜ್ಯ ಹೆದ್ದಾರಿ ಮಧ್ಯದಲ್ಲಿ ಒಂದು ಬ್ರಿಡ್ಜಿನ ಮೇಲೆ ಕುಳಿತುಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಹಾಗೆ ಅಲ್ಲಿ ಬೆಳಗಿನ ಜಾವ ಅಲ್ಪೋಪಹಾರವನ್ನು ತೆಗೆದುಕೊಳ್ಳುತ್ತಾ ಇರೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ವೀಕ್ಷಕರೇ. ಅವರ ಸಂಗಡಿಗರ ಜೊತೆ ಕುಳಿತುಕೊಂಡು ಕೆಲವು ಸಮಯ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಅವನ ಜೊತೆ ಇದ್ದ ಸಂಗಡಿಗರು ಹರಟೆಯನ್ನು ಹೊಡಿತಾ ಇರ್ತಕ್ಕಂಥದ್ದು ನೀವು ಈ ವಿಡಿಯೋದಲ್ಲಿ ಕಾಣಬಹುದು ವೀಕ್ಷಕರೇ. ಕೇದಾರ ಕುಂಬಾರನು ಅವನು ತನ್ನ ಹೊಲದಲ್ಲಿ ದನ ಹಾಗೂ ಕುರಿಗಳನ್ನು ಮೇಯಿಸುತ್ತಾ ಕಾಲವನ್ನು ಕಳೀತಾ ಇದ್ದ. ಆದರೆ ಅವನು ಒಂದು ದೇವರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಇವತ್ತು ಒಂದು ವಿಶೇಷ ಸಾಧನೆ ಮಾಡಲು ಹೊರಟಿದ್ದಾನೆ ವೀಕ್ಷಕರೇ. ಅದು ಏನಪ್ಪ ಅಂತಂದ್ರೆ, ತಾನು ಎಲ್ಲಿವರೆಗೆ ಅಂದ್ರೆ ಕರ್ನಾಟಕದ ವಿಜಯಪುರ ಜಿಲ್ಲೆಯಿಂದ ಅಯೋಧ್ಯೆ ರಾಮ ಮಂದಿರವರೆಗೆ ನಾನು ದರ್ಶನ ಮಾಡಬೇಕು. ಅದು ಹೇಗೆ ದರ್ಶನ ಮಾಡ್ಬೇಕಂತಂದ್ರೆ, 60 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ನಾನು ದರ್ಶನ ಮಾಡಬೇಕು ಅಂದ್ಕೊಂಡು ಅವನು ಬೇಡ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಆ ಹರಕೆಯನ್ನು ಪೂರೈಸಬೇಕು ಅಂದ್ಕೊಂಡು ಅವನು ದಾರಿ ಉದ್ದಕ್ಕೂ ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ. ನಿಮ್ಮೆಲ್ಲರಿಗೂ ಇದು ಒಂದು ವಿಶೇಷ ಸಾಧನೆ ಅಂದ್ಕೊಳ್ಬೋದು. ಆದರೆ ಅದು ಕೇದಾರನಿಗೆ ಕೇಳಿದರೆ ಇದು ಯಾವ ಸಾಧನೆಯಲ್ಲ, ಇದು ನನ್ನ ದೇವರಲ್ಲಿರ್ತಕ್ಕಂಥ ಭಕ್ತಿಯನ್ನು ಅಂದ್ಕೊಳ್ತಾ ಇದ್ದಾನೆ ವೀಕ್ಷಕರೇ. ಆದರೆ ಒಂದು ಮಾತ್ರ ಹೇಳಲು ಸತ್ಯವನ್ನು ಹೇಳಬಹುದು. ಏನಂದ್ರೆ, ಇವತ್ತು ಒಂದು ಕುಸ್ತಿಯನ್ನು ಹಿಡಿಬೋದು. ಕುಸ್ತಿಯಲ್ಲಿ ಹಿಡಿದ್ರೆ ಅಖಾಡದಲ್ಲಿ ಇರ್ತಾರೆ. ಹಾಗೆ ಒಂದು ಭಾರ ಎತ್ತಬೋದು, 1 ಕ್ವಿಂಟಲು 2 ಕ್ವಿಂಟಲು ಒಂದು ಗುಂಡನ್ನು ಎತ್ತಬೋದು. ಅದಕ್ಕೆ ಸೀಮಿತ ಅವಧಿ, ಸೀಮಿತ ಸಮಯ, ಸೀಮಿತ ತಾಕತ್ತಿರ್ತದೆ. ಅದೇ ರೀತಿ ಇವತ್ತು ಕ್ರಿಕೆಟ್ ಆಡ್ಬೋದು. ಕ್ರಿಕೆಟ್ನಲ್ಲಿ ಅದನ್ನು ಒಂದು ಸೀಮಿತ ಸಮಯ ಇರ್ತದೆ. ಹಾಗೆ ಯಾವುದೇ ಸ್ಪೋರ್ಟ್ಸ್ ಇರಲಿ, ಲಾಂಗ್ ಜಂಪ್, ಹೈ ಜಂಪ್, ಅದು ಇದೇ ಆದಂಥ ಒಂದು ಸೀಮಿತ ಅವಧಿ ಇರ್ತದೆ. ಆದರೆ ಕೇದಾರನದು ಯಾವುದೇ ಸೀಮಿತ ಇಲ್ಲ. ಅದನ್ನು ಪೂರ್ತಿ ಆ ಸೀಮಿತ ಮೀರಿ ಹೋಗಿದೆ. ವೀಕ್ಷಕರೇ, ಹೋದ ಕಡೆಯೆಲ್ಲ ರಾಮನ ಭಕ್ತರು ಅವನಿಗೆ ಅಭೂತಪೂರ್ವ ಸ್ವಾಗತವನ್ನು ದೊರೀತಾ ಇರೋದು. ಅವರು ಎಲ್ಲಿ ಹೋದಲ್ಲಿ ರಾಮನ ಘೋಷಣೆಯನ್ನು ಕೂಗುತ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಅವನಿಗಾಗಿ ಸ್ವಾಗತಕ್ಕಾಗಿ ಹಲವಾರು ಜನಗಳು ಬಂದು ಬೈಕ್ಗಳಾಗಿಂದ ಮತ್ತು ಹಾಗೆ ಪಾದಚಾರಿಗಳಿಂದ ಅವನನ್ನು ಮಾಡಿಕೊಂಡು ಅವನಿಗೆ ಸನ್ಮಾನ ಮಾಡುವುದು, ಹಾರವನ್ನು ಹಾಕುವುದು ಅಥವಾ ಶಾಲ ಹಾಕುವುದು, ಅವನಿಗಲ್ಲದೆ ಅವರ ಸಂಗಡಿಗಿರ್ತಕ್ಕಂಥವರಿಗೆ
ಸನ್ಮಾನ ಕೂಡ ನಡೀತಾ ಇರೋದು. ಅಷ್ಟೇ ಅಲ್ಲ, ಇದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇದು ತುಂಬ ಒಂದು ಅಪರೂಪ ಮತ್ತು ಆಶ್ಚರ್ಯಕರ ಸಂಗತಿ ಎಂದು ಅನ್ಕೋಬಹುದು. ಯಾಕಂದರೆ ಇದು ಯಾರೂ ಮಾಡಲಾರ್ದಕ್ಕಂಥ ಸಾಧನೆಯನ್ನು ಮಾಡ್ಲಕ್ಕೆ ಹೋಗ್ತಾ ಇದ್ದಾರೆ ಅಂದ್ಕೊಂಡು ಎಲ್ಲರನ್ನೂ ಅವನ್ನ ಅತೀ ಎಲ್ಲ ಕಡೆಯಿಂದ ಬರಮಾಡಿಕೊಳ್ತಾ ಇರೋದು. ಹಾಗೆ ಅವರನ್ನು ಹುಟ್ಟಿರ್ತಕ್ಕಂಥ ಮೂಟೆಗೆ ಪೂಜೆಯನ್ನು ಮಾಡಿ, ಹಾಗೆ ಅವನಿಗೆ ತಿಲಕವನ್ನಿಟ್ಟು ಎಲ್ಲರೂ ಒಂದೇ ಇವ ಹೇಳುವುದಂದ್ರೆ, ನೀವು ನಿಮ್ಮ ಸಾಧನೆಯನ್ನು ನಿಮ್ಮ ಬೇಡಿಕೆಯನ್ನು ಪೂರೈಸಿ ನೀವು ನಿಮ್ಮ ಗುರಿಯನ್ನು ತಲುಪಿ ಎಂದು ತಮ್ಮ ಊರಿನಿಂದ ಎಲ್ಲರೂ ತಮ್ಮ ಆ, ಕೈಲಿ ಆಗಿರತಕ್ಕಂಥ ಸಹಾಯವನ್ನು ಮಾಡಿ ಅವರನ್ನು ಬೀಳ್ಕೊಡ್ತಕ್ಕಂಥದ್ದು ನೀವು ಪ್ರತಿಯೊಂದು ಗ್ರಾಮದಲ್ಲಿ ನೀವು ಕಾಣಬಹುದು. ಅದೇ ರೀತಿ ಕರ್ನಾಟಕದ ಗಡಿಯು ಮುಕ್ತಾಯವಾಯಿತು. ಕರ್ನಾಟಕ ಗಡಿ ಮುಕ್ತಾಯವಾದ ನಂತರ ಮಹಾರಾಷ್ಟ್ರದ ಗಡಿಯಲ್ಲೂ ಕೂಡ ಹಳ್ಳಿಗಳಲ್ಲಿ ಕೂಡ ನೀವು ಅವನನ್ನು ಸ್ವಾಗತವನ್ನು ಮಾಡ್ತಾ ಇರತಕ್ಕಂಥದ್ದು, ಅವನನ್ನು ಸನ್ಮಾನ ಮಾಡ್ತಕ್ಕಂಥದ್ದು, ಸತ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಅವನನ್ನು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನೀವು ನೋಡಬಹುದು ವೀಕ್ಷಕರೇ. ಏನಂದ್ರೆ ಒಂದು ಇದು ರಾಜ್ಯದಿಂದ ರಾಜ್ಯಕ್ಕೆ ಭಾಷೆಗಳನ್ನ ಬೇರೆ ಆಗಬಹುದು, ವೇಷಗಳನ್ನ ಬೇರೆ ಆಗಬಹುದು. ಆದರೆ ದೇವರಲ್ಲಿರ್ತಕ್ಕಂಥ ಶ್ರೀರಾಮನಲ್ಲಿರ್ತಕ್ಕಂಥ ಭಕ್ತಿ ಮಾತ್ರ ಬೇರೆ ಆಗುವುದಿಲ್ಲ. ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಭಕ್ತಿ ಒಂದೇ ಆಗಿರ್ತದೆ. ಅದರ ಸಲುವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೋಗಲಿ, ಅದು ಮಹಾರಾಷ್ಟ್ರ ಗ್ರಾಮದಲ್ಲಿರ್ಬೋದು ಅಥವಾ ಕರ್ನಾಟಕ ಗ್ರಾಮದಲ್ಲಿರ್ಬೋದು, ಯಾವುದೇ ಗ್ರಾಮದಲ್ಲಿರಲಿ, ಅಲ್ಲಿ ಅಭೂತಪೂರ್ವ ಸ್ವಾಗತವನ್ನು ಸಿಗ್ತಾ ಇರ್ತಕ್ಕಂಥದ್ದು. ಅದನ್ನು ನೀವು ಕೇದಾರರನ್ನು ಕೊಟ್ಟಿರ್ತಕ್ಕಂಥ ಗೌರವ ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ. ಆತ್ಮೀಯ ವೀಕ್ಷಕರೇ, ನೀವು ರೀಲ್ ಹೀರೋಗಳನ್ನು ನೋಡೋದು ಬಿಟ್ಟು ರಿಯಲ್ ಆಗಿರ್ತಕ್ಕಂಥ ಹೀರೋನ ಬಗ್ಗೆ ನೀವು ನೋಡಿ. ಅವನು ಎಲ್ಲಿ ಹೋಗಿದಾನ, ಎಲ್ಲಿ ಇಳ್ಕೊಂಡಿದ್ದಾನ, ಅವ ಯಾವ ಟೈಮದಾಗ ಊಟ ಮಾಡಿದಾನ, ಏನು ಏನು ಮಾಡ್ತಾ ಇದ್ದಾನ, ಅದರ ಬಗ್ಗೆ ನೀವು ತಿಳಿದುಕೊಳ್ಳಿ. ಯಾಕೆಂದರೆ ನೀವು ಬರೀ ಜಾನಪದ ಹಾಗೆ ಈ ಡ್ರಾಮಾಗಳು, ಕಾಮಿಡಿಗಳನ್ನು ನೋಡೋದನ್ನು ಬಿಟ್ಟು ಇವನ್ನ ವಿಶೇಷ ಸಾಧನೆ ಮಾಡಲು ಹೊರತಕ್ಕಂಥ ವ್ಯಕ್ತಿಯ ಬಗ್ಗೆ ನೋಡಿ. ಆದಷ್ಟು ಜನಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಿಷ್ಟು ರಾಮ ಭಕ್ತರಿಗೆ, ಹಲವಾರು ರಾಮ ಭಕ್ತರಿದಾರಲ್ಲ, ಆ ರಾಮ ಭಕ್ತರಿಗೆ ಈ ವಿಡಿಯೋನ ಆದಷ್ಟು ಹೆಚ್ಚಿನ ಜನಗೆ ತಲುಪಿಸಲಿ ಅಂತ ನಾನು ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ವೀಕ್ಷಕರೇ. ನಾನು ಮಾಡ್ತಕ್ಕಂಥ ವಿಡಿಯೋಗೆ ನೀವು ಒಂದು ಪ್ರೋತ್ಸಾಹ ಕೊಟ್ಟು ಅದನ್ನು ಪ್ರತಿ ಜನಗಳಿಗೆ ತಲುಪಿಸಿದ್ರೆ, ಅದನ್ನು ನೀವು ಒಂದು ಒಂದು ಲೈಕ್ ಮಾಡೋದರಿಂದ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ, ನೀವು ಹೆಚ್ಚಿನ ಜನಗಳಿಗೆ ತಲುಪಿಸೋದ್ರಿಂದ ನಾನು ಇನ್ನೂ ಉತ್ಸುಕನಾಗಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಪ್ರತಿಯೊಂದು ಅವರು ಅಪ್ಡೇಟ್ ಕೊಡೋದಕ್ಕೆ ನಾನು ಉತ್ಸುಕನಾಗಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಾನು ಇಷ್ಟಪಡ್ತೀನಿ ವೀಕ್ಷಕರೇ. ನಮಸ್ತೆ.